ಯೋಗಿ ಆದಿತ್ಯನಾಥ್ ಅಯೋಧ್ಯೆಯನ್ನ ತಲುಪಿದ್ದಾರೆ. ರಾಮ ಮಂದಿರದ ಆವರಣದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಸಂಪೂರ್ಣವಾಗಿ ಮಂದಿರದ ಸಿದ್ಧತೆಗಳು ಯಾವ ರೀತಿ ಇದೆ, ಕಾರ್ಯಕ್ರಮಗಳು ಕಾರ್ಯವೈಖರಿಗಳು ಯಾವ ರೀತಿ ನಡೀತಾ ಇದೆ ಅನ್ನೋದರ ಬಗ್ಗೆ ಪರಿವೀಕ್ಷಣೆಯನ್ನ ನಡೆಸ್ತಾ ಇದ್ದಾರೆ. ಭದ್ರತೆಯನ್ನ ಕುರಿತು ಎಲ್ಲ ಚರ್ಚೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ನಾಳೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇದೆ. ಹಾಗಾಗಿ ಇಂದೇ ಯೋಗಿ ಆದಿತ್ಯನಾಥ್ ಮಂದಿರದ ಆವರಣವನ್ನ ತಲುಪಿದ್ದಾರೆ. ಮಂದಿರಕ್ಕೆ ತಲುಪುವುದರ ಮುಂಚೆ ನಮನವನ್ನ ಸಲ್ಲಿಸಿ ಮಂದಿರಕ್ಕೆ ಆಹ್ವಾನವನ್ನ ನೀಡಲಾಯಿತು. ಮಂದಿರವನ್ನ ತಲುಪಿದ್ರು ಯೋಗಿ ಆದಿತ್ಯನಾಥ್. ಯೋಗಿ ಹೇಳ್ತಾ ಇದ್ರು, ಅಂದ್ರೆ ಈ ಹಿಂದೆ ರಾಮ ಮಂದಿರ ಉದ್ಘಾಟನೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಕನಸಾಗಿತ್ತು. ಸನಾತನ ಧರ್ಮದ ಒಂದು ಪ್ರತೀಕವಾಗಿ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಇದು ಕೋಟ್ಯಾನುಕೋಟಿ ರಾಮ ಭಕ್ತರ ಕನಸಾಗಿತ್ತು ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಈಗ ಮಂದಿರದೊಳಗೆ ಪ್ರವೇಶವನ್ನ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್. ಯಾವ ರೀತಿಯಲ್ಲಿ ಸಿದ್ಧತೆಗೊಂಡಿದೆ, ಎಲ್ಲ ಕಾರ್ಯಗಳು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವೀಕ್ಷಣೆಯನ್ನ ನಡೆಸ್ತಾ ಇದ್ದಾರೆ. ಮಂದಿರವು ಕೂಡ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಇದನ್ನೆಲ್ಲ ನೋಡಿ ಯೋಗಿ ಆದಿತ್ಯನಾಥ್ ಅವರ ಮನಸ್ಸಿನ ಆನಂದವನ್ನ ನಾವು ಗಮನಿಸಬಹುದು ಸ್ಕ್ರೀನ್ನಲ್ಲಿ. ಅವರ ಬಹುದಿನಗಳ ಕನಸು ಇದು, 500 ವರ್ಷಗಳ ಕನಸು ಇಂದು ನನಸಾಗ್ತಾ ಇರುವಂತದ್ದು. ಅಯೋಧ್ಯೆಗೆ ಬಾಬಾ ರಾಮದೇವ್ ಅವರು ಕೂಡ ಭೇಟಿಯನ್ನ ನೀಡಿದ್ದಾರೆ. No, no, hey!